ಒಂದು ಪದಾರ್ಥಕ್ಕೆ 360 ರೂಪಾಯಿಗಳನ್ನು ಕೊಟ್ಟು ಕೊಳ್ಳಲಾಗಿದೆ. ಒಂದು ಯಾವುದೋ ಪದಾರ್ಥ ಇದೆ, 360 rupees ಕೊಟ್ಟು ಏನ್ ಮಾಡಿದೀವಿ, ಅದನ್ನು ಪರ್ಚೇಸ್ ಮಾಡಿದೀವಿ. ಒಂದು ವೇಳೆ ಈ ಪದಾರ್ಥವನ್ನು ₹15 ಲಾಭಕ್ಕೆ ಮಾರಿದರೆ ಅದರ SP ಎಷ್ಟಾಗ್ತದೆ ಅಂತಕ್ಕಂಥದ್ದು. ಒಂದು ವೇಳೆ ₹20 ನಷ್ಟಕ್ಕೆ ಮಾರಿದರೆ ಅದರ ಮಾರಾಟದ ಬೆಲೆ ಎಷ್ಟು ಅಂತ, ವಾಟ್ ಈಸ್ SP ಕೂಡ ಎಷ್ಟಾಗ್ತದೆ ಅಂತಕ್ಕಂಥ ಕ್ವಶನ್ ಇಲ್ಲಿ. ಒಂದು ಲಾಭ ಕೊಟ್ಟಿದ್ದಾನೆ, ಇನ್ನೊಂದು ನಮಗೆ ನಷ್ಟ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು. ಹೌದಾ? ಇಲ್ಲಿ CP ಎಷ್ಟಿದೆ? 360 ಇದೆ. CP 360 ಇದೆ. 15% ಲಾಭಕ್ಕೆ ಇದನ್ನು ಮಾರಾಟ ಮಾಡೋಣ. ಮೊದಲನೇ ಕಂಡೀಷನು 15% ಲಾಭ ಅಂತ. ಹೌದಾ? ಹೇಗೆ ಬರೀತೀವಿ? 15 ಡಿವೈಡೆಡ್ ಬೈ 100 ಇಂಟು 360. ಸೊ 5 3s 0 0 ಕ್ಯಾನ್ಸಲ್ ಮಾಡಿ, 5 2s 2 1s 2 18s 18 3s 54 54 ಆಯ್ತು ಅಂತ. ನಾವು ಸೇಲಿಂಗ್ ಪ್ರೈಸ್ ಏನಾಗ್ತದೆ ಅಂತಂದ್ರೆ, ಮಾರಾಟದ ಬೆಲೆ ತಂದಿದ್ದಷ್ಟು 60ಗೆ. ಸೊ SP ಈಕ್ವಲ್ ಟು 360 ಪ್ಲಸ್ 54. 4ಕ್ಕೆ 4, 6 5 11 ಕ್ಯಾರಿ 1, 3 + 1 4. 404 ರೂಪಾಯಿ ಆಗ್ತದೆ ಅಂತಕ್ಕಂಥದ್ದು. ಹೌದಾ? ಒಂದು ವೇಳೆ 15% ಲಾಭಕ್ಕೆ ಮಾರಾಟ ಆದ್ರೆ, ಇನ್ ಕೇಸ್ ಇದೇ ನಮಗೆ ಒಂದು 20% ನಷ್ಟಕ್ಕೆ ಮಾರಾಟವಾದರೆ, ಅವಾಗ ಹೇಗೆ ಮಾಡ್ತೀವಿ? ಸಿಂಪಲ್ ಲಾಜಿಕ್ ನೋಡಿ. 20 ಡಿವೈಡೆಡ್ ಬೈ 100 ಇಂಟು 360 0 0 0 0 36 2s 72. ಓಕೆ, 72 ಅಂತ. ಈಗ SP ಏನಾಗುತ್ತೆ ಅಂತ ನಾವು ನೋಡಿದಾಗ 360 ಮೈನಸ್ 72, 360 ಮೈನಸ್ 72 ಇಟ್ ಶುಡ್ ಬಿ 288, 288 ಆಗ್ತದೆ ಅಂತ. ಇದನ್ನ ನೀವು ಶಾರ್ಟ್ಕಟ್ ಮೆಥಡ್ನಾಗೂ ಮಾಡ್ಬೋದು, ಬಹಳ ಸಿಂಪಲ್ ಆಗಿ. ಮೊದಲನೇದು ಏನಿದೆಯಲ್ಲ 15% ಪ್ರಾಫಿಟ್. SP ಈಕ್ವಲ್ ಟು 15% ಪ್ರಾಫಿಟ್ ಅಂದ್ರೆ ಎಷ್ಟು? 115 ಡಿವೈಡೆಡ್ ಬೈ 100 ಇಂಟು 360. ಹೌದಾ? 0 0 ಕ್ಯಾನ್ಸಲ್ ಆಯಿತು. ಸೊ 5 2s 5 3s 5 2s 2 1s 2 18s 8 3s 24 24 ಅಂತ. ಸೊ ನಾವು ಮಾಡಿದಾಗ 414 ಬರ್ತದೆ. ಹಾಗೆ ಇನ್ನೊಂದು SP ಇದು ಲಾಸ್ ಆಗಿದೆ. ಹೌದಾ? ಲಾಸ್ ಆಗಿದೆ. ಎಷ್ಟು ಲಾಸ್ ಆಗಿದೆ? 20% ಲಾಸ್ ಆಗಿದೆ. ಸೊ 100 ಮೈನಸ್ 20 ಇಟ್ ಶುಡ್ ಬಿ 80. 80 ಡಿವೈಡೆಡ್ ಬೈ 100 ಇಂಟು 360 0 0 0 0 6 8 48. ಸೊ 8 6 48 ಅಂದ್ರೆ ಈ ಲಾಸ್ಟ್ 8 ಅದ. ಹಾಗಾಗಿ 288 ಅಂದ್ರೆ ತುಂಬಾ ಈಸಿಯಾಗಿ ನಾವು ಏನ್ ಮಾಡ್ಬೋದು, ಇದನ್ನ ಸಾಲ್ವ್ ಮಾಡಬಹುದು ಅಂತಕ್ಕಂಥದ್ದು. ಓಕೆ, ಕೆಲವೊಂದಿಷ್ಟು ಶಾರ್ಟ್ಕಟ್ ಮೆಥಡ್ ಅನ್ನ ಅಳವಡಿಸಿಕೊಳ್ಳೋದು ಸೂಕ್ತ.